ದೆಹಲಿಯ ಕೆಂಪುಕೋಟೆ ಬಳಿ ಬ್ಲಾಸ್ಟ್ ಕೇಸ್ಗೆ ಸಂಬಂಧಪಟ್ಟಂಗೆ ಸ್ಫೋಟದ ಸಂಚಿನಲ್ಲಿ ಲೇಡಿ ಡಾಕ್ಟರ್ ಶಾಹೀನ್ ಕೈವಾಡವಿರೋದು ಅನುಮಾನ ಮೂಡಿಸ್ತಾ ಇದೆ. ಎನ್ಐಎ ಅಧಿಕಾರಿಗಳಿಂದ ಡಾಕ್ಟರ್ ಶಾಹೀನ್ ಸಯೀದ್ ಅರೆಸ್ಟ್ ಮಾಡಲಾಗಿದೆ. ಎನ್ಐಎ ಅಧಿಕಾರಿಗಳಿಂದ ಡಾಕ್ಟರ್ ಶಾಹೀನ್ ಸಯೀದ್ ಅರೆಸ್ಟ್. ಲೇಡಿ ಡಾಕ್ಟರ್ ನಿನ್ನೆ ಉತ್ತರ ಪ್ರದೇಶದ ಫರೀದಾಬಾದ್ನಲ್ಲಿ ಅರೆಸ್ಟ್ ಮಾಡಲಾಗಿತ್ತು. ಉಗ್ರ ಸಂಘಟನೆಗಳಿಗೆ ಫಂಡಿಂಗ್ ಮಾಡ್ತಾ ಇದ್ದ ಬಗ್ಗೆ ತನಿಖೆ ಮಾಡಲಾಗ್ತದೆ. ಶಾಹೀನ್ ಮೇಲೆ ಫಂಡಿಂಗ್ ವ್ಯವಸ್ಥೆ ನೋಡಿಕೊಡ್ತಾ ಇದ್ದಂತಹ ಆರೋಪದ ಹಿನ್ನೆಲೆಯಲ್ಲಿ ಈಕೆಯನ್ನು ಅರೆಸ್ಟ್ ಮಾಡಿರೋದು ನಿನ್ನೆ. ದೆಹಲಿಯ ಸೂಸೈಡ್ ಬಾಂಬರ್ ಡಾಕ್ಟರ್ ಉಮರ್ ಜೊತೆ ಈಕೆ ನಂಟಿತ್ತ. ವಿದ್ಯಾರ್ಥಿಗಳ ಬ್ರೈನ್ ವಾಶ್ ಮಾಡ್ತಾ ಇದ್ದಂತಹ ಡಾಕ್ಟರ್ ಶಾಹೀನ್ ಉದ್ಯೋಗದಲ್ಲಿ ಡಾಕ್ಟರ್, ಉಗ್ರ ಚಟುವಟಿಕೆಗಳ ಬಗ್ಗೆ ತರಬೇತಿ ಕೊಡ್ತಾ ಇದ್ದಂತಹ ಆರೋಪ, ಜೊತೆಗೆ ಫಂಡಿಂಗ್ ಹಣಕಾಸಿನ ನೆರವನ್ನ ಕೊಡ್ತಾ ಇದ್ದಂತಹ ಆರೋಪ ಈಕೆ ಮೇಲಿರೋದು. ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ಜೊತೆ ಈಕೆ ಲಿಂಕ್ ಇರುವಂತಹ ಮಾಹಿತಿ ಇತ್ತು. ಜೈಷ್ ಸಂಘಟನೆಗೆ ಭಾರತದಿಂದ ಯುವತಿಯರ ನೇಮಕ, ಸಂಘಟನೆಗೆ ಯುವತಿಯರ ನೇಮಕ ಮಾಡ್ತಾ ಇದ್ದಂತಹ ಆರೋಪ ಕೂಡ ಇದೆ. ಉಗ್ರರ ನೇಮಕಾತಿಯಲ್ಲಿ ಶಾಹೀನ್ ಕೈವಾಡದ ಹಿನ್ನೆಲೆಯಲ್ಲಿ, ಅನುಮಾನದ ಹಿನ್ನೆಲೆಯಲ್ಲಿ ಈಗ ಅರೆಸ್ಟ್ ಮಾಡಲಾಗಿದೆ. 30 ರಿಂದ 40 ಲಕ್ಷ ಹಣವನ್ನ ಕಲೆಕ್ಷನ್ ಮಾಡ್ತಾ ಇದ್ದಿತ್ತು. ಯಾರ್ಯಾರಿಂದ ಹಣ ಕಲೆಕ್ಷನ್ ಮಾಡಿದ್ರು ಅಂತ ತನಿಖೆ ಮಾಡಲಾಗಿದೆ. ದೆಹಲಿ ಬ್ಲಾಸ್ಟ್ನಲ್ಲಿ ಕೈವಾಡ ಹೇಗೆ ಲಿಂಕ್ ಇದೆಯಾ ಅನ್ನುವಂಥ ಆಂಗಲ್ನಲ್ಲೂ ಕೂಡ ತನಿಖೆ ಮುಂದುವರಿತಾ ಇದೆ. ಬರೀ ಬಾಂಬ್ ಸ್ಫೋಟ ಮಾತ್ರ ಉಗ್ರರ ಸ್ಕೆಚ್ ಆಗಿರಲಿಲ್ಲ. ದೇಶದ ಪ್ರಮುಖ ದೇವಾಲಯಗಳ ಪ್ರಸಾದವೂ ಕೂಡ ಟಾರ್ಗೆಟ್ ಆಗಿತ್ತು ಅನ್ನೋದಿಲ್ಲಿ ಗೊತ್ತಾಗ್ತಾ ಇದೆ. ಭಕ್ತರಿಗೆ ನೀಡುವ ಪ್ರಸಾದದಲ್ಲೂ ಕೂಡ ವಿಷ ಬೆರೆಸಲು ಹಾಕಿದ್ರು ಸ್ಕೆಚ್. ಸೈನೈಡ್ಗಿಂತಲೂ ಮಾರಕವಾದಂತಹ ರಿಸಿನ್ ವಿಷ ಸಂಗ್ರಹ ಮಾಡಿಟ್ಟಿದ್ರು ಈ ಉಗ್ರರು. ಬಂಧಿತ ಡಾಕ್ಟರ್ ಮೊಯ್ದೀನ್ ಸೈಯದ್ ಬಾಯ್ಬಿಟ್ಟಂತಹ ಸ್ಫೋಟಕ ವಿಷ ಇದು. ಕೇವಲ ಬಾಂಬ್ ಬ್ಲಾಸ್ಟ್ ಮಾಡಿ ಜನರನ್ನ ಹತ್ಯೆ ಮಾಡೋದಷ್ಟೇ ಅಲ್ಲ, ಸೈನೈಡ್ಗಿಂತ ವಿಷಕಾರಿ ಅಂಶವನ್ನ ಪ್ರಸಾದದಲ್ಲಿ ಸೇರಿಸಿ ಜನರನ್ನ ಕೊಲ್ಲೋದಾಗಿತ್ತು. ರಿಸಿನ್ ವಿಷ ಎಷ್ಟು ಅಪಾಯಕಾರಿ! ಒಂದು ಚಿಟಿಕೆ ರಿಸಿನ್ ವಿಷ ಹಾಕಿದ್ರೆ 10,000 ಜನ ಸಾಯ್ತಾರೆ. ಒಂದು ಚಿಟಿಕೆ. ಅಂಥ ಕಾರ್ಕೋಟಕ ರಿಸಿನ್ ಕೆಮಿಕಲ್ 300 kg ಸಂಗ್ರಹ ಮಾಡಿದ್ರು ಈ ಉಗ್ರ. 300 kg ರಿಸಿನ್ ಅನ್ನ ವಿಷ 70 ರಿಂದ 80 ಲಕ್ಷ ಜನರನ್ನ ಬಲಿ ಪಡೆಯುವಂತ ಶಕ್ತಿ ಆ ವಿಷಕ್ಕೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 300 kg ರಿಸಿನ್ ವಿಷವನ್ನ ಸೀಸ್ ಮಾಡಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಗುಡಿ ಮತ್ತೆ ಲೈವ್ ನಲ್ಲಿ ಜಾನ್ ಆಗ್ತಾ ಇದ್ದಾರೆ. ರಾಘವೇಂದ್ರ ಗುಡಿ, ಈ ಒಂದು ವಿಚಾರಗಳನ್ನ, ಅಂಶಗಳನ್ನ ಗಮನಿಸ್ತಾ ಇದ್ರೆ ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸುವಂತಹ ಅಂಶಗಳಿದು. ಒಂದ್ ಕಡೆ ಬಾಂಬ್ ಬ್ಲಾಸ್ಟ್ ಆಯಿತು, ಯಾರು ಏನು ಅನ್ನುವಂಥ ತನಿಖೆ ನಡೀತಾ ಇದ್ರೆ, ಮತ್ತೊಂದಿಷ್ಟು ಇವರು ಹೇಳ್ತಾ ಇರುವಂತಹ, ಕಕ್ತಾ ಇರುವಂತಹ ಸತ್ಯಗಳೇನಿದೆ ಇದನ್ನ ಕೇಳ್ತಾ ಇದ್ರೇನೆ ನಿಜಕ್ಕೂ ಮೈಯೆಲ್ಲ ಬೆವರುತ್ತಾ ಇದೆ. ಅರುಣ್, ಈ ರೈಸಿನ್ ಅಂತಕ್ಕಂತಹ ವಿಷದ ಬಳಕೆಯ ವಿಚಾರ ಬಂದಿರೋದೇ ದೊಡ್ಡ ಮಟ್ಟದ ಬಯೋವಾರಿಗೆ ಸಿದ್ಧತೆಯನ್ನ ಭಾರತದ ಮೇಲೆ ನಡೆಸೋದಕ್ಕೆ ಮಾಡಿಕೊಳ್ಳಲಾಗಿತ್ತ. ಭಾರತದ ಒಳಗಡೆ ಇರ್ತಕ್ಕಂತಹ ವ್ಯಕ್ತಿಗಳಿಂದಲೇ ನೋಡಿ, ಹೊರಗಡೆ ಶತ್ರುಗಳು ದೇಶದ ಮೇಲೆ ದಾಳಿ ಮಾಡೋದಾಗ ಅದನ್ನು ಎದುರಿಸೋದು ಯಾವುದೇ ದೇಶಗಳಿಗೂ ಕೂಡ, ಅದರಲ್ಲೂ ಭಾರತ ಅವರನ್ನು ಸಕ್ಷಮವಾಗಿ ಎದುರಿಸುತ್ತೆ. ಆದರೆ ಭಾರತದ ಮನೆಯ ಮಕ್ಕಳೇ, ಭಾರತದಲ್ಲಿ ಇರ್ತಕ್ಕಂಥವರೇ ಇಂಥ ಒಂದು ರೀತಿಯಾದಂಥ ಹುನ್ನಾರವನ್ನು ನಡೆಸಿದ್ದೆ ಆದರೆ, ಇಂಥ ಒಂದು ಭಯಾನಕವಾಗಿರ್ತಕ್ಕಂಥ ಪ್ಲಾನಿಂಗನ್ನು ಮಾಡಿಕೊಳ್ತಾ ಇದ್ರೆ ಅನ್ನುವಂಥ ವಿಚಾರಗಳೇ ಇಲ್ಲಿ ಸಾಕಷ್ಟು ಆತಂಕಕ್ಕೆ ಕಾರಣವಾಗುವಂಥದ್ದು. ಇವರ ಬಳಿಯಲ್ಲಿ ಸಿಕ್ಕಿರುವಂಥ ರೈಸಿನ್ ಏನಿದೆ ಅದನ್ನು ಒಂದು ವೇಳೆ ಸಂಪೂರ್ಣವಾಗಿ ಪ್ರಸಾದದಲ್ಲೋ ಅಥವಾ ಆಹಾರದಲ್ಲೋ ಏನಾದರೂ ಬಳಕೆ ಮಾಡಿಕೊಂಡಿದ್ದೇ ಆಗಿದ್ರೆ 70 ರಿಂದ 80 ಲಕ್ಷದಷ್ಟು ಜನ ಸಾವನ್ನಪ್ಪುವಂಥ ಸಾಧ್ಯತೆಗಳು ಇರುವಂಥದ್ದನ್ನು ಕೂಡ ಇದು ತೆರೆದಿಡ್ತಾ ಇದೆ. ಯಾಕಂದರೆ ಅದು ಅತ್ಯಂತ ವಿಷಕಾರಿಯಾಗಿರ್ತಕ್ಕಂಥ ಅಂಶ. ರೈಸಿನ್ ಅಂತಕ್ಕಂಥದ್ದು ಏನಿದೆ ಅದು ಸಸ್ಯಜನ್ಯವಾಗಿದ್ದರೂ ಕೂಡ ಅದನ್ನು ಸ್ಪೆಷಲ್ ಆಗಿರ್ತಕ್ಕಂಥ ಒಂದಿಷ್ಟು ಎಕ್ವಿಪ್ಮೆಂಟ್ಸನ್ನು ಮತ್ತು ಪ್ರೊಸೆಸನ್ನು ಬಳಸಿ ಎಕ್ಸ್ಟ್ರಾಕ್ಟನ್ನು ಮಾಡಿಕೊಂಡಿರ್ತಾರೆ. ಆ ರೀತಿಯಾಗಿ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡಿರೋದನ್ನು ಇವರು ಎಷ್ಟು ಮಾಡಿಕೊಂಡಿದ್ದಾರೆ ಅಂದರೆ 300 ರಿಂದ 350 kg ಅಷ್ಟು ರೈಸಿನ್ ಅನ್ನ ಇವರ ಬಳಿಯಲ್ಲಿ ಪತ್ತೆಯಾಗಿರುವಂಥದ್ದು. ಆ ರೈಸಿನ್ ಅನ್ನ ಅದು ಏನಾದರೂ ಒಂದು ಚಿಟಿಕೆ ಅಂದರೆ 30 ರಿಂದ 40 ಮಿಲಿಗ್ರಾಮ್ನಷ್ಟು ಏನಾದರೂ ಮನುಷ್ಯನ ದೇಹವನ್ನು ಸೇರಿದರೆ ಆತ ತಕ್ಷಣದಲ್ಲಿಯೇ ಒಂದು ಕೋಮಾಕ್ಕೆ ಸೇರ್ತಾನೆ. ಕೇವಲ 2 ರಿಂದ 3 ಗಂಟೆಯಲ್ಲಿ ಸಾವನ್ನಪ್ತಾರೆ. ಅದಕ್ಕೆ ಆಂಟಿಡೋಟ್ ಕೂಡ ಇಲ್ಲ, ಅದಕ್ಕೆ ವಿಷವನ್ನು ನಿಯಂತ್ರಣ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ದೇಹವನ್ನು ಪ್ರವೇಶಿಸಿದರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ. ಒಂದು ವೇಳೆ ರೈಸಿನ್ ಏನಾದರೂ ಕಣ್ಣಿನಲ್ಲಿ ಬಿದ್ದರೆ ಅವರ ದೃಷ್ಟಿ ದೋಷ ಉಂಟಾಗುತ್ತೆ, ದೃಷ್ಟಿನೇ ಸಂಪೂರ್ಣವಾಗಿ ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಏನಾದರೂ ಗಾಯ ಆಗಿರುವಂಥ ಜಾಗದಲ್ಲಿ ಅದನ್ನೇನಾದರೂ ಹಾಕಿದರೆ
ರೈಸಿನನ್ನು ಹಾಕಿದರೆ ಅದು ಕೂಡ ಅಲ್ಲಿಂದಲೂ ರಕ್ತದ ಮೂಲಕವಾಗಿ ದೇಹವನ್ನು ಸೇರಿ ಸಾಕಷ್ಟು ಅನಾಹುತವನ್ನು ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಇದು ಸಿಕ್ಕಿರೋದು ವೈದ್ಯರ ಬಳಿಯಲ್ಲಿ. ವೈದ್ಯರಿಗೆ ಏನೆಲ್ಲ ಅವಕಾಶಗಳಿರ್ತವೆ, ಒಂದು ವೇಳೆ ಇಂಜೆಕ್ಷನ್ ಅಲ್ಲಿ ಒಂದು ಚಿಟಿಕೆಯನ್ನು ಸೇರಿಸಿದ್ರೆ ಅಥವಾ ಡ್ರೆಸ್ಸಿಂಗ್ ಅನ್ನು ಮಾಡುವಂತ ಸಂದರ್ಭದಲ್ಲಿ ಸೇರಿಸಿದ್ರೆ ಏನೆಲ್ಲ ಪ್ಲಾನಿಂಗ್ಗಳನ್ನ ಮಾಡಿಕೊಳ್ಳಲಾಗಿತ್ತು. ನಮ್ಮ ದೇಶದಲ್ಲಿದ್ದೇ ದೇಶದ ಜನರ ವಿರುದ್ಧವೇ ಇಷ್ಟು ದೊಡ್ಡ ಮಟ್ಟದ ಹುನ್ನಾರ ಅಂದ್ರೆ ಒಂದು ವೇಳೆ ಜಸ್ಟ್ ಇಮ್ಯಾಜಿನ್ ಮಾಡಿಕೊಂಡ್ರೆ ಕೂಡ ಮೈ ನಡುಗೋಗುತ್ತೆ. ಅರುಣ್, ನಿನ್ನೆ ಅಲ್ಲಿ 3000 kg ಸ್ಫೋಟಕ ಸಿಗದೇ ಇದ್ದಿದ್ರೆ, ಇವತ್ತು 50 ರಿಂದ 60 kg ಸ್ಫೋಟಕ ಸಿಗದೇ ಇದ್ದಿದ್ರೆ, ಈ ರೈಸಿನ್ ಏನಾದರೂ ಇದನ್ನು ಸಿಗದೇ ಇದ್ದಿದ್ರೆ ಏನಾಗ್ತಾ ಇತ್ತು ದೇಶದಲ್ಲಿ? ಒಂದು ಕಡೆಯಿಂದ ನಿರಂತರವಾಗಿ ಸ್ಫೋಟಕಗಳ ಮೇಲೆ ಸ್ಫೋಟ, ಮತ್ತೊಂದು ಕಡೆಯಿಂದ ವಿಷಪ್ರಾಶನ ಮಾಡುವಂಥದ್ದು, ಆಹಾರದಲ್ಲಿ, ಪ್ರಸಾದದಲ್ಲಿ, ತೀರ್ಥಗಳಲ್ಲಿ ಎಲ್ಲಿರುತ್ತೆ ಒಂದು ಅಂದ್ರೆ ಧಾರ್ಮಿಕವಾದಂಥ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಅಲ್ಲಿ ಒಬ್ಬರು ಹೋಗಿ ಒಂದಿಷ್ಟು 5 ರಿಂದ 10 ಗ್ರಾಮ್ ಹಾಕಿದ್ರು ಸಾಕು, ಇಡೀ ಊರೇ ನಾಶ ಆಗುವಂಥ ಸ್ಥಿತಿಗಳು ಬರ್ತವೆ. ಅಂದ್ರೆ ನಾವು ಈ ಭಯಾನಕತೆಯನ್ನು ಅರ್ಥ ಮಾಡಿಕೊಳ್ಬೇಕು, ಅವರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಬೇಕು. ನರರೂಪದ ರಾಕ್ಷಸರು ಇಲ್ಲಿ ವೈದ್ಯರ ವೇಷವನ್ನು ತೊಟ್ಟು ಬಂದು ದೇಶಾದ್ಯಂತ ಏನೆಲ್ಲ ಮಾಡ್ತಾ ಇದ್ರು ಅನ್ನೋದನ್ನ ಈ ರೈಸಿನ್ ಪತ್ತೆ ಆಗಿರುವಂಥದ್ದು ಸಿಕ್ಕಿದೆ. ಹೀಗಾಗಿಯೇ ಈ ಪ್ರಕರಣ ಯಾಕೆ ಇದರಲ್ಲಿ ರಾಷ್ಟ್ರಪತಿಗಳು ಕೂಡ ಗೃಹ ಸಚಿವರಿಗೆ ಕರೆಯನ್ನ ಮಾಡಿ ನಿನ್ನೆ ಸ್ಫೋಟದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಯಾಕೆ 2 ಬಾರಿ ಗೃಹ ಸಚಿವರು ಉನ್ನತ ಮಟ್ಟದ ಸಭೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಇವೆಲ್ಲವುಗಳಿಗೂ ಕೂಡ ಲಿಂಕ್ ಇರುವಂತ ಸಾಧ್ಯತೆಗಳು ದಟ್ಟವಾಗ್ತಾ ಇದ್ದಾವೆ. ಪುಲ್ವಾಮಾದಲ್ಲಿ ಇರ್ತಕ್ಕಂಥ ಕಿಂಗ್ ಪಿನ್ ಏನಿದ್ದಾನೆ ಆತನಿಗೆ ಇವೆಲ್ಲವೂ ಕೂಡ ಸಂಬಂಧಪಟ್ಟಿರುವಂಥದ್ದು. ವೈದ್ಯರು ಇರ್ಬೋದು, ಅಲ್ಲಿ ಅರೆಸ್ಟ್ ಆಗಿರುವಂತಹ ಲೇಡಿ ವೈದ್ಯ ಇರ್ಬೋದು, ಆಕೆ ನೋಡಿ ಅವಳು ಕೂಡ ಅಲ್ಲಿ ಆ ಒಂದು ಕಾಲೇಜ್ನಲ್ಲಿ ಪಾಠವನ್ನ ಮಾಡ್ತಾನೆ ರ್ಯಾಡಿಕಲೈಸ್ ಮಾಡ್ತಾ ಇರ್ತಾರೆ ಯೂತನ್ನ. ಆಕೆಯ ಬಳಿಯಲ್ಲಿ AK-47 ಸಿಗುತ್ತೆ. ಅದೇ ಕಾರಣದಿಂದಾಗಿ ನಿನ್ನೆ ಅರೆಸ್ಟ್ ಮಾಡಲಾಗಿತ್ತು. ಇವತ್ತು NIA ಕೂಡ ಅವಳನ್ನು ವಶಕ್ಕೆ ಪಡೆದು ಮತ್ತೊಂದಿಷ್ಟು ವಿಚಾರಣೆ ಮಾಡಿಸೋದಕ್ಕೆ ಮುಂದಾಗ್ತಾ ಇದೆ. ಅಂದ್ರೆ ಇದು ಚಿಕ್ಕದಾಗಿರ್ತಕ್ಕಂಥ ತಂಡ ಅಲ್ಲ, ಅತಿ ದೊಡ್ಡ ತಂಡ ಇದೆ. ಇದಕ್ಕೆ ಸಾಕಷ್ಟು ಜನರು ಸಹಾಯ ಮಾಡಿರಲಿಕ್ಕೆ ಬೇಕು. ಒಂದು ಕಡೆ 3000 kg ಅಷ್ಟು ಸ್ಫೋಟಕ ಸಿಗಬೇಕಾದ್ರೆ ಅದನ್ನು ಸಂಗ್ರಹ ಮಾಡೋದಕ್ಕೆ ಹೇಗೆ ಸಾಧ್ಯ ಆಯಿತು? ಅಷ್ಟು ಅಮೋನಿಯಂ ನೈಟ್ರೇಟ್ ಬರೋದಕ್ಕೆ ಹೇಗೆ ಸಾಧ್ಯ? ದೇಶದಲ್ಲಿ 1 ವರ್ಷ 2 ವರ್ಷದ ಅವಧಿ ಅಂತ ಅಂದುಕೊಂಡ್ರು ಕೂಡ ಅವುಗಳಿಗೆ ಕೊಡುವಂಥವ್ರು ಯಾರು? ಹೀಗೆ ಸಾಕಷ್ಟು ಪ್ರಶ್ನೆಗಳು ಸಹಜವಾಗಿ ಮೂಡ್ತಾನೆ ಹೋಗ್ತವೆ. ಆ ಕಾರಣದಿಂದಾಗಿಯೇ ಈ ತನಿಖೆ ಮತ್ತಷ್ಟು ವ್ಯಾಪ್ತಿ ಹೆಚ್ಚಳವಾಗ್ತಾ ಇರುವಂಥದ್ದು. NIA ಪಾತ್ರ ಇಲ್ಲಿ ಪ್ರಮುಖವಾಗಿರುವಂಥದ್ದು. ಅರುಣ್, ರಾಘವೇಂದ್ರ ಗುಡಿ, ನಿನ್ನೆ ಒಂದಿಷ್ಟು ಜನ ಉಗ್ರರನ್ನ ಅರೆಸ್ಟ್ ಮಾಡ್ತಾರೆ, 300 kg ಸ್ಫೋಟಕವನ್ನ ಸೀಸ್ ಮಾಡಲಾಗುತ್ತೆ, ಅದರ ಬೆನ್ನಲ್ಲೇ ಮತ್ತೊಂದು ಕಡೆ ಬ್ಲಾಸ್ಟ್ ಆಗುತ್ತೆ ಅಂತಿದ್ರೆ ಅಲ್ಲಿ ಅವರನ್ನ ಅರೆಸ್ಟ್ ಮಾಡಿದ್ದಕ್ಕೆ ಅಷ್ಟು ಪ್ರಮಾಣದ ಸ್ಫೋಟಕವನ್ನ ಸೀಸ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಇವತ್ತು ಬ್ಲಾಸ್ಟ್ ಆಯಿತು ಅನ್ನುವಂಥದ್ದು ಸರಿ ಅಂತ ಕಾಣಿಸುತ್ತಾ? ಮತ್ತೊಂದು ಕಡೆ ಒಂದೇ ದಿನದಲ್ಲಿ ಇಷ್ಟು ದೊಡ್ಡ ಮಟ್ಟದ ಬ್ಲಾಸ್ಟ್ ಮಾಡೋಕೆ ಸಾಧ್ಯನಾ? ಅದು ಕೂಡ ಅಂತಹ ಜಾಗದಲ್ಲಿ, ದೆಹಲಿಯ ಕೆಂಪುಕೋಟೆಯಲ್ಲಿ. ಇಟ್ಸ್ ಪಾಸಿಬಲ್ ಏನಂದ್ರೆ ಈ ಒಂದು ಸ್ಫೋಟಕಗಳನ್ನು ಕಾರಿನಲ್ಲಿ ಇಟ್ಟುಕೊಂಡು ಆತ ಬೆಳಗಿನ ಜಾವ 8 ಗಂಟೆಗೆ ಹೊರಡ್ತಾನೆ ಅರುಣ್. ಅದಾದ ಬಳಿಕ ಅಲ್ಲಿ ರೆಡ್ ಫೋರ್ಟ್ ಬಳಿಯಲ್ಲಿರ್ತಕ್ಕಂಥ ಒಂದು ಮಸೀದಿಯಲ್ಲಿ ಬರ್ತಾನೆ, ಅಲ್ಲಿ ಮಧ್ಯಾಹ್ನ 3 ಗಂಟೆವರೆಗೂ ನಿಲ್ತಾನೆ, ಮತ್ತೆ ಅಲ್ಲಿಂದ ಹೊರಡ್ತಾನೆ. ಅಂದರೆ ಆತ ಸಂಪೂರ್ಣವಾಗಿ ಇಡೀ ದೆಹಲಿ ಸುತ್ತಾನೇ ಇರ್ತಾನೆ ಒಂದು ಸ್ಫೋಟಕಗಳನ್ನು ಇಟ್ಟುಕೊಂಡು. ಅದಾದ ಬಳಿಕ ಯಾವಾಗ ಈ ಇನ್ನೊಂದು ಮಸೀದಿ ಇರುತ್ತೆ, ಆ ಮಸೀದಿ ಬಳಿಯಿಂದ ಆತ ಹೊರಟು ಕೇವಲ 4 ನಿಮಿಷಕ್ಕೆ ಸಂಜೆ ಅಲ್ಲಿ ಸ್ಫೋಟ ಆಗುತ್ತೆ. ಹೀಗಾಗಿ ಸಹಜವಾಗಿ ಇಷ್ಟು ದೊಡ್ಡ ಮಟ್ಟದ ಸ್ಫೋಟಕವನ್ನು ಹೇಗೆ ಇಟ್ಟುಕೊಂಡು ಬರೋದಕ್ಕೆ ಸಾಧ್ಯ ಆಗುತ್ತೆ? ಒಂದು ನಗರದ ಒಳಗಡೆ ಬರಬಹುದಾ? ಮತ್ತೊಂದಿಷ್ಟು ಸ್ಫೋಟಕಗಳು ಆಲ್ರೆಡಿ ಬೇರೆ ಬೇರೆ ಪ್ರದೇಶಗಳಿಗೆ ಸೇರಿದವ ಅನ್ನುವಂಥ ಪ್ರಶ್ನೆಗಳಿಗೆ ಇದು ಕಾರಣವಾಗ್ತಾ ಇರುವಂಥದ್ದು. ಯಾಕಂದ್ರೆ ಒಂದು ಕಡೆ 3000 kg ಸ್ಫೋಟ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಬರ್ತಿದ್ದಾಗೆ ತನ್ನ ಬಳಿಯಲ್ಲಿರುವಂಥ ಸ್ಫೋಟಕವನ್ನು ಕೂಡ ಪತ್ತೆ ಆಗ್ಬಿಡಬಹುದು ಅನ್ನುವಂಥ ಉದ್ದೇಶದಿಂದಲೂ, ಅದನ್ನು ಬೇರೆ ಕಡೆ ಸಾಗಾಣಿಕೆ ಮಾಡುವ ಉದ್ದೇಶದಿಂದನೂ, ಅಥವಾ ಒಂದು ಫಿದಾಯಿನ್ ಅಟ್ಯಾಕ್ ಅನ್ನ ಮಾಡಲೇಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಜೈಷ್ ಎ ಮೊಹಮ್ಮದ್ಗೆ ಸಂಪರ್ಕದಲ್ಲಿರ್ತಕ್ಕಂಥ ಜನರು ಏನಾದರೂ ಹ್ಯಾಂಡ್ಲರ್ಸ್ಗಳು ಕೊಟ್ಟಂತ ಮಾಹಿತಿಯನ್ನು ಆಧರಿಸಿ ಈತ ಇಂಥ ದಾಳಿಗೆ ಮುಂದಾದ್ನ ಅಂತ ಸಾಕಷ್ಟು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಅದಕ್ಕೆ ಉತ್ತರ ನಮ್ಮ NIA ಅಧಿಕಾರಿಗಳು ನಡೆಸುವಂತ ತನಿಖೆಯಲ್ಲಿದೆ. ಮುಂಬರುವಂತ ದಿನಗಳಲ್ಲಿ ಸ್ಪಷ್ಟವಾದಂತ ಮತ್ತು ಅಧಿಕೃತವಾದಂತ ಹೇಳಿಕೆಯನ್ನ ನಮ್ಮ ಗೃಹ ಸಚಿವಾಲಯ ಬಿಡುಗಡೆ ಮಾಡೋದ್ರಲ್ಲಿ ಕೂಡ ಮೂಲಕ ಇದಕ್ಕೆ ಸಾಕಷ್ಟು ಉತ್ತರ ಸಿಗುತ್ತೆ ಅನ್ಸುತ್ತೆ. ಅರುಣ್, ಥ್ಯಾಂಕ್ ಯು ರಾಘವೇಂದ್ರ ಗುಡಿ. ದೆಹಲಿಯ ರೆಡ್ ಫೋರ್ಟ್ ಬಳಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಗೆ I-20 ಕಾರ್ನಲ್ಲಿ ಸ್ಫೋಟ, 8 ಮಂದಿಯ ಬ್ಲಾಸ್ಟ್ ಮಾಡಿದವರಿಗೆ ತಕ್ಕ ಶಿಕ್ಷೆ ಆಗುತ್ತೆ ಅಂತ ಪ್ರಧಾನಿ ಮೋದಿ ಅವರು ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದ್ದಾರೆ. ದೆಹಲಿಯ ಕೆಂಪುಕೋಟೆ ಬಳಿ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ 8 ಮಂದಿಯ ದುರ್ಮರಣ ಆಗಿದೆ. ಈ ಒಂದು ಬ್ಲಾಸ್ಟ್ನಲ್ಲಿ ಹಲವಾರು ಜನ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ಬ್ಲಾಸ್ಟ್ ಮಾಡಿದವರಿಗೆ, ಈ ಘಟನೆಗೆ ಕಾರಣರಾದವರಿಗೆ ತಕ್ಕ ಶಿಕ್ಷೆ ಆಗುತ್ತೆ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ. ಮೃತರ ಕುಟುಂಬಗಳಿಗೆ ನ್ಯಾಯ ಸಿಗುತ್ತೆ ಅಂತ ಪ್ರಧಾನಿ ಮೋದಿ ಹೇಳಿರೋದು. ರಕ್ತ ಹರಿಸಿದವರನ್ನ ಸುಮ್ಮನೆ ಬಿಡಲ್ಲ ಅಂತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಉಗ್ರರಿಗೆ ಕಠಿಣ ಸಂದೇಶವನ್ನ ರವಾನೆ ಮಾಡಿರೋದು ಪ್ರಧಾನಿ ಮೋದಿ ಮತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. 8 ಮಂದಿಯ ದುರ್ಮರಣಕ್ಕೆ ಕಾರಣ ಆಗಿರುವಂಥದ್ದು ದೇಶದ ಆಂತರಿಕ ಭದ್ರತೆಗೆ ಧಕ್ಕೆ ತಂದಂತಹ ಈ ದುಷ್ಕರ್ಮಿಗಳಿಗೆ ತಕ್ಕ ಶಿಕ್ಷೆ ಆಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ ಅವರೇನು ಹೇಳಿದ್ರು ಕೇಳಿಸ್ಕೊಳ್ಳಿ. आज मैं यहाँ बहुत भारी मन से आया हूं. कल शाम दिल्ली में हुई भयावह घटना ने
सभी के मन को व्यथित कर दिया है। मैं पीड़ित परिवारों का दुख समझता हूं। आज पूरा देश उनके साथ खड़ा है। मैं कल रात भर इस घटना की जांच में जुटी सभी एजेंसियों के साथ, सभी महत्वपूर्ण लोगों के साथ संपर्क में था, विचार विमर्श चलता था, जानकारियों के तार जोड़े जा रहे थे। हमारी एजेंसियां इस षड्यंत्र की तह तक जाएगी। इसके पीछे के षड्यंत्रकारियों को बख्शा नहीं जाएगा। Will be brought to justice